ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈಗ ಇಂಜಿನಿಯರಿಂಗ್ಗೆ ಮ್ಯಾಥಮೆಟಿಕ್ಸ್ ನ ಮಾಡಬೇಕು ಅಂತ ನಿರ್ಧಾರ ಮಾಡಿ ಈಗ 4 ಇಯರ್ ಸೀರೀಸ್ ಎಸ್ಪೆಷಲಿ ಸುಮಾರು ವಿದ್ಯಾರ್ಥಿಗಳಿಗೆ ನನಗೆ ಯಾರೆಲ್ಲ ಡಿಪ್ಲೊಮಾ ವಿದ್ಯಾರ್ಥಿಗಳಿದಿರೋ ಅದ್ರ ಜೊತೆಯಲ್ಲಿ ಹೊರಗಡೆ ವಿದ್ಯಾರ್ಥಿಗಳು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ, ಕಾಲ್ ಮಾಡ್ತಾ ಇದ್ದಾರೆ, ಸರ್ 4 ಇಯರ್ ಸೀರೀಸ್ ಹೇಗಾದ್ರೂ ಮಾಡಿ ಅಂತ. ನೋಡಿ, ಫಸ್ಟ್ ಆಫ್ ಆಲ್ ನಿಮ್ಗೊಂದು ಕ್ಲಿಯರ್ ಕಟ್ ಪಿಕ್ಚರ್ ಕೊಡ್ತೀನಿ. ಇಂಜಿನಿಯರಿಂಗ್ ಹೋಗಿದ ತಕ್ಷಣ ನಿಮ್ಗೆ ಕೆಲವರಿಗೆ ಮ್ಯಾಥಮೆಟಿಕ್ಸ್ ಕಷ್ಟ ಆಗ್ತಾ ಇರುತ್ತೆ, ಕೆಲವ್ರಿಗೆ ಮಾತ್ರ ಅದು ಹೋಗ್ತಾ ಹೋಗ್ತಾ ಈಸಿ ಆಗೇ ಆಗುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲಿ ಮಾಡ್ಯೂಲ್ಸ್ ಅಂತ ಇರ್ತವೆ. ಸೊ ನಿಮ್ಗೆ ಅದನ್ನ ಬರ್ತಾ ಬರ್ತಾ ನಾನು ಕ್ವಶನ್ ಪೇಪರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಈ 4 ಇಯರ್ ಸೀರೀಸ್ ಅರ್ಥ ಆಗ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಆದಷ್ಟು ನೀವು ಇಂಟಗ್ರೇಷನ್ ಕಲಿಬೇಕಾಗುತ್ತೆ. ಸೊ ಇಂಟಗ್ರೇಷನ್ ಬೇಸಿಕ್ಸ್ ಗೊತ್ತಿದ್ರೆ, ಸೊ ಯಾವ್ದಾದ್ರು ಸರಿ ಇಂಟಗ್ರೇಷನ್ ನ ಬೇಸಿಕ್ಸ್ ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ನೀವೇನ್ ಮಾಡಬಹುದು, 4 ಇಯರ್ ಸೀರೀಸ್ ನ ಕಲಿಬಹುದು. ಅದಕ್ಕೆ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ, ಇದು ನಿಮ್ಮ VTU ಇಂದ ಬಂದಿರುವಂತಹ ಡೇಟಾ ಹ್ಯಾಂಡಿಂಗ್ ಅಂದ್ರೆ ಹ್ಯಾಂಡ್ ಬುಕ್ ಅಂತ ಕರೀತಾರೆ. ಅಥವಾ ನನ್ನ ಫಾರ್ಮುಲಾ ಶೀಟ್ ಅಲ್ಲಿ ನಿಮಗೆ ಪ್ರೀವಿಯಸ್ ಆಗಿ ನೋಡಿದಾಗ ನನ್ನ ವೆಬ್ಸೈಟ್ ಅಲ್ಲಿ ಕೊಟ್ಟಿರುವಂತಹ ಇಂಟಗ್ರೇಷನ್ ಫಾರ್ಮುಲಾಗಳು ಕೊಟ್ಟಿದ್ದೆ. ಆ ಇಂಟಗ್ರೇಷನ್ ಫಾರ್ಮುಲಾಗಳನ್ನ ಸ್ವಲ್ಪ ಓದ್ಕೊಂಡ್ರೆ ಸಾಕು, ನಿಮಗೆ ಈ ಇಂಟಗ್ರೇಷನ್ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ನೋಡಿ, ಇಂಟಗ್ರೇಷನ್ ಅಂತ ಹೇಳಿದ ತಕ್ಷಣ ಇದು ಇಂಟಗ್ರೇಷನ್ ಆಫ್ ಒನ್ ಆಫ್ ದ ವ್ಯಾಲ್ಯೂ ಎಕ್ಸ್ ಪವರ್ ಎನ್ ಅಂತ ಹೇಳಿ ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಏನು ಇಂಟಗ್ರೇಷನ್ ಡಿಫ್ರೆನ್ಷಿಯೇಟ್ ವ್ಯತ್ಯಾಸ ಏನು, ನೀವು ಡಿಫ್ರೆನ್ಸಿಯೇಷನ್ ಓದಿಲ್ಲ ಅಲ್ಲಿ ಅಂತಂದ್ರೆ ಯಾವಾಗ ಇದು ಕಷ್ಟ ಆಗ್ತಾ ಬರುತ್ತೆ. ಸೊ ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ದಿ ವ್ಯಾಲ್ಯೂ ನಮಗೆಲ್ಲ ಗೊತ್ತಿದೆ. ಡಿ ಬೈ ಡಿ ಎಕ್ಸ್ ಆಫ್ ಒನ್ ಆಫ್ ದಿ ಕಾನ್ಸ್ಟೆಂಟ್ ಕೆ ಅಂತಂದ್ರೆ 0 ಆಗುತ್ತೆ. ಅದೇ ತರ ಡಿ ಬೈ ಡಿ ಎಕ್ಸ್ ಆಫ್ ದಿ ವ್ಯಾಲ್ಯೂ ಕಾನ್ಸ್ಟೆಂಟ್ 1 ಅಗೇನ್ 0 ಆಗುತ್ತೆ, ನಮಗೆಲ್ಲ ಗೊತ್ತು. ಅದೇ ರೀತಿಯಾಗಿ ಡಿರೈವೇಟಿವ್ ಆಫ್ ಎ ಫಂಕ್ಷನ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್, ಇದೆಲ್ಲ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು, ಡಿಫ್ರೆನ್ಸಿಯೇಷನ್ ಫಾರ್ಮುಲಾಗಳನ್ನ ಕಲ್ತ್ಕೊಬೇಕಾಗತ್ತೆ. ಅಲ್ಲಿ ಫಾರ್ಮುಲಾಗಳು ಕಲ್ತ್ಕೊಂಡಾಗ ಇಲ್ಲಿ ಕೂಡ ಇದು ಈಸಿ ಆಗುತ್ತೆ. ಇಲ್ಲಿ ನೋಡ್ಬೋದು, ಡಿರೈವೇಟಿವ್ ಆಫ್ ಎಕ್ಸ್ ಏನಾಗ್ತಿದೆ, 1 ಆಗ್ತಿದೆ. ಅದೇ ರೀತಿ ನೀವೇನಾದ್ರೂ ಇಂಟಗ್ರೇಷನ್ ಮಾಡಿದ್ದೆ ಆದ್ರೆ, ಸೊ ನೆನ್ಪಿಟ್ಕೊಳ್ಳಿ, ಇದರ ಒಂದು ಆಲ್ಟರ್ನೇಟ್ ಅಥವಾ ಒಂದು ರೆಸಿಪ್ರೋಕಲ್ ಅಥವಾ ಒಂದು ರಿವರ್ಸ್ ಪ್ರೋಸೆಸ್ ಅಂತ ಹೇಳಿದ್ರೆ ಇಂಟಗ್ರೇಷನ್ ಆಫ್ 1 ಇಂಟು ಡಿ ಎಕ್ಸ್ ಅಂತ ಕರಿತೀರಿ. ಇಂಟಗ್ರೇಷನ್ ಆಫ್ 1 ಏನಾಗುತ್ತಪ್ಪ ಅಂದ್ರೆ ಇಟ್ ವಿಲ್ ಬಿಕಮ್ ಎಕ್ಸ್ ಆಗುತ್ತೆ ಪ್ಲಸ್ ಸಿ ಅಂತ ಬರಿಬೇಕಾಗುತ್ತೆ. ನೋಡಿ, ನನ್ನ ಇಂಟಗ್ರೇಷನ್ ವಿಡಿಯೋನ ನಿಮಗೆ ಲಿಂಕ್ ಕೊಟ್ಟಿದ್ದೀನಿ. ಆ ಇಂಟಗ್ರೇಷನ್ ವಿಡಿಯೋ ನೋಡಿ, ಅಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಏನಿದು ಆಕ್ಚುಲಿ ಅಂತೇಳಿ. ಸೊ ಇಂಟಗ್ರೇಷನ್ ಸ್ವಲ್ಪ ಬೇಸಿಕ್ಸ್ ಕಲ್ತ್ಕೊಂಡ್ರೆ ಮಾತ್ರ ನೀವೇನು ಮಾಡಕ್ ಸಾಧ್ಯ, ಈ 4 ಇಯರ್ ಸೀರೀಸ್ ಇರ್ಬೋದು ಅಥವಾ ಝೆಡ್ ಟ್ರಾನ್ಸ್ಫಾರ್ಮೇಶನ್ ಇರ್ಬೋದು ಅಥವಾ ಫ್ಯೂಚರ್ ನಿಮಗೆ ಲ್ಯಾಪ್ಲೆಸ್ ಟ್ರಾನ್ಸ್ಫಾರ್ಮ್ ಅಂತ ಬರುತ್ತೆ. ಸೊ ಇವೆಲ್ಲ ನಿಮಗೆ ಸಾಲ್ವ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಇಂಟಗ್ರೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ನೋಡಿ, ಇಂಟಗ್ರೇಷನ್ ಆಫ್ 1 ಏನು, ಈಗ ಎಕ್ಸ್ ಅಂತ ಆಯ್ತು. ಅದೇ ರೀತಿ ಇಂಟಗ್ರೇಷನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಮಾಡಿದ್ರೆ ನಿಮಗೆ ಫಾರ್ಮುಲಾ ಬರುತ್ತೆ, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಬೈ 2. ಮತ್ತೆ ಇದನ್ನ ನಿಮಗೆ ಕಲಿಯಕ್ಕೆ ಏನ್ ಕಷ್ಟ ಆಗಲ್ಲ. ಮತ್ತೆ ಕಲಿಲಿಲ್ಲ ಅಂದ್ರೆ VTU ಎಸ್ಪೆಷಲಿ ನಾಟ್ ಫಾರ್ ಆಟೋನಮಸ್, VTU ಅವ್ರಿಗಾದ್ರೆ ಹ್ಯಾಂಡ್ ಬುಕ್ ಅನ್ನ ಕೊಡ್ತಾರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇವೆಲ್ಲ ನಿಮ್ಗೆ ಏನಾಗಿರ್ತಪ್ಪ ಅಂದ್ರೆ ಇಂಟಗ್ರೇಷನ್ ಆಫ್ ಫಾರ್ಮುಲಾ ಆಗಿದೆ. ಇಂಟಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಅಂತ ಓದಬೇಕು, ದಟ್ ಈಸ್ ಇ ಪವರ್ ಎಕ್ಸ್ ಓನ್ಲಿ. ಇಂಟಗ್ರೇಷನ್ ಆಫ್ ಸೈನ್ ಎಕ್ಸ್ ಗೆ ಮೈನಸ್ ಕಾಸ್ ಎಕ್ಸ್. ಇಂಟಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಗೆ ಲಾಗ್ ಆಫ್ ಸೀಕೆಂಟ್ ಎಕ್ಸ್. ಇಂಟಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಗೆ ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಅಂತ ಹೇಳಿ ಇದನ್ನ ನಿಮಗೆ ಅದೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಯಾರು VTU ಇರ್ತಾರೆ ಅವ್ರಿಗೆ ಇದನ್ನ ಹ್ಯಾಂಡ್ ಬುಕ್ ಕೊಡ್ತಾರೆ. ಸೊ ಅಲ್ಲಿ ನಿಮಗೆ ಫಾರ್ಮುಲಾ ತಿಳ್ಕೊಬಹುದು ಅಂತ ಅನ್ಕೋತೀರಾ. ಬಟ್ ನನ್ನ ಒಂದು ವಿಚಾರದಲ್ಲಿ ಕೇಳೋದಾದ್ರೆ ನೀವು ಫಾರ್ಮುಲಾ ಕಲಿಯೋದೇ ತುಂಬಾ ಒಳ್ಳೇದು. ಯಾಕಂದ್ರೆ ನೀವು ಫಾರ್ಮುಲಾ ಕಲಿದಿರ ಸರ್ ನನಗೆ ಹ್ಯಾಂಡ್ ಬುಕ್ ಕೊಡ್ತಾರೆ ನೋಡ್ಕೊಂಡ್ ಬರ್ತೀನಿ ಅಂದಾಗ ಏನಾಗುತ್ತೆ, ಅಲ್ಲಿ ನಿಮ್ಮ ಮೈಂಡ್ ಅಥವಾ ಬ್ರೈನ್ ಸರಿಯಾಗಿ ಓಡಲ್ಲ, ಅಲ್ಲಿ ಲ್ಯಾಕ್ ಆಗುತ್ತೆ. ಅವಾಗ ನೀವೇನಾಗುತ್ತೆ, ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಪ್ರಾಸೆಸ್ ತುಂಬಾ ಲೇಟ್ ಆಗುತ್ತೆ. ಸೊ ಇಂಟಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್, ದಟ್ ಇಸ್ ವಾಟ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. ಸೊ ಪ್ಲಸ್ ಸಿ ಅಂತಂದ್ರೆ ನೋಡಿ, ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಇಂಟಗ್ರೇಷನ್ ನ ವಿ ಆರ್ ಡಿವೈಡಿಂಗ್ ಟು 2 ಪಾರ್ಟ್ಸ್. ಸೊ ಏನು ಇಂಟಗ್ರೇಷನ್ ಅಂತಂದ್ರೆ, ಸೊ ಇಂಟಗ್ರೇಷನ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಒನ್ ಇಸ್ ದಟ್ ಇಂಟಗ್ರೇಷನ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಫೈನೈಟ್ ಇಂಟಗ್ರೇಷನ್, ಇನ್ನೊಂದು ಇನ್ಫೈನೈಟ್ ಅಂತ ಕರಿತೀವಿ. ಸೊ ಇನ್ನೊಂದು ಇನ್ಫೈನೈಟ್ ಇಂಟಗ್ರೇಷನ್, ಇದು ಬಂದ್ಬಿಟ್ಟು ಫೈನೈಟ್ ಇಂಟಗ್ರೇಷನ್. ಏನ್ ಇದಕ್ಕೂ ಡಿಫರೆನ್ಸ್ ಏನ್ ಸರ್, ಹೆಂಗ್ ಐಡೆಂಟಿಫೈ ಮಾಡೋದು, ಇನ್ಫೈನೈಟ್ ಹೆಂಗ್ ಐಡೆಂಟಿಫೈ ಮಾಡೋದು, ಫೈನೈಟ್ ಹೆಂಗ್ ಐಡೆಂಟಿಫೈ ಮಾಡೋದು. ಇನ್ಫೈನೈಟ್ ಅಂತ ಹೇಳಿದಾಗ ಇದು ಇಂಟಗ್ರೇಷನ್ ಸಿಂಬಲ್ ಆಗಿರುತ್ತೆ. ಇಲ್ಲೂ ಕೂಡ ಇಂಟಗ್ರೇಷನ್ ಸಿಂಬಲ್ ಬಳಸ್ತೀರಿ. ಬಟ್ ಇಲ್ಲಿ ಇನ್ಫೈನೈಟ್ ಅಲ್ಲಿ ನಿಮ್ಗೆ ಯಾವುದೇ ಆದಂತಹ ಲಿಮಿಟ್ ಇರಲ್ಲ. ನೋಡಿ, ಈ ಕೆಳಗಡೆ ಮತ್ತೆ ಮೇಲೆಗಡೆ ಯಾವುದೇ ಲಿಮಿಟ್ ಇರಲ್ಲ. ಬಟ್ ಇಲ್ಲಿ ಲಿಮಿಟ್ ಇರುತ್ತೆ. ಎಲ್ಲಿಂದ, ಫಾರ್ ಎಕ್ಸಾಂಪಲ್ 0 to 1 ಅಂತ ಇರುತ್ತೆ, ಅಕಸ್ಮಾತ್, ಅಥವಾ A to B ಅಂತ ಇರುತ್ತೆ, ಅಥವಾ 0 to ಪೈ ಅಂತ ಇರುತ್ತೆ. ಸೊ ಅಥವಾ -π to +π, ಏನೇ ಆಫ್ ದಿ ನಂಬರ್. ನಾನು ಕೊಟ್ಟಿರೋದೇ ಕೊಡಬೇಕು ಅಂತೇನಿಲ್ಲ, ನಿಮ್ಗೆ ಬೇರೆ ಬೇರೆ ವಿಧಾನಗಳು ಕೂಡ ಇಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ನಾನು ಜಸ್ಟ್ ಒಂದು ಸ್ಯಾಂಪಲ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇದು ಫೈನೈಟ್ ಇಂಟೆಗ್ರಲ್ ಅಂತ ಅನ್ಸ್ಕೊಳುತ್ತೆ, ಇದು ಇನ್ಫೈನೈಟ್ ಅಂತ ಅನ್ಸ್ಕೊಳುತ್ತೆ. ಯಾವಾಗ ನಾವು ಇಂಡೆಫಿನೆಟ್ ಇಂಟೆಗ್ರಲ್, ನೋಡಿ, ಇಂಟಗ್ರೇಷನ್ ಆಫ್ ದಿ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೀತೀರಿ, ಇದಕ್ಕೆ
ಉತ್ತರ ಬಂದು ಎಕ್ಸ್ ಸ್ಕ್ವೇರ್ ಬೈ ಟು ಪ್ಲಸ್ ಸಿ ಅಂತ ನೆನ್ಪಿಟ್ಕೊಳ್ಳಿ. ನೀವೇನಾದ್ರು ಡಿಫ್ರೆನ್ಸಿಯೇಷನ್ ಮಾಡಕ್ ಹೋದ್ರೆ ಎಕ್ಸ್ ಗೆ ಒನ್ ಅಂತ ಆಗುತ್ತೆ. ಅದಕ್ಕೆ ನೀವು ಉಲ್ಟಾ ಏನಂತ ಅನ್ಕೊಳ್ಳಿ, ಇಂಟೆಗ್ರೇಷನ್ ಆಫ್ ಎಕ್ಸ್ ಮಾಡಿದಾಗ ಪವರ್ ಜಾಸ್ತಿ ಆಗ್ಬೇಕಿದು. ಇದನ್ನ ನಿಮ್ ತಲೆ ಇಟ್ಕೊಳ್ಳಿ, ಏನಾಗ್ಬೇಕು, ಪವರ್ ಜಾಸ್ತಿ ಆಗ್ಬೇಕು. ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೀನಿ, ಇಂಟೆಗ್ರೇಷನ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಕ್ಯೂಬ್ ಅಂತ ಮಾಡ್ತೀನಿ. ಎಕ್ಸ್ ಕ್ಯೂಬ್ ಅಂತ ಮಾಡಿದಾಗ ಏನಾಗುತ್ತೆ, ಪವರ್ ಜಾಸ್ತಿ ಆಗ್ಬೇಕು. ಹೆಂಗಾಗುತ್ತೆ, ಎಕ್ಸ್ ದಿ ಪವರ್ 4 ಡಿವೈಡೆಡ್ ಬೈ 4 ಪ್ಲಸ್ ಸಿ ಅಂತ ಬರುತ್ತೆ. ಇದೇನಾಗ್ತದೆ, ಇಂಟೆಗ್ರೇಷನ್ ಜಾಸ್ತಿ. ಇಲ್ಲಿ ಕೇಳ್ಬೋದು ನೀವು, ಸರ್ ಯಾಕೆ ಇಲ್ಲಿ ಒಂದು ಸಿ ಅಂತ ಬರೀತೀರಾ? ದಟ್ ಈಸ್ ವಾಟ್, ದಿಸ್ ಇಸ್ ಅ ಇನ್ಫೈನೈಟ್ ಇಂಟೆಗ್ರಲ್ ಆಗಿರೋದ್ರಿಂದ ಕಾನ್ಸ್ಟೆಂಟ್ ಆಫ್ ಇಂಟೆಗ್ರೇಷನ್ ಅಂತ ಬರೀತೀರಿ, ಅದಕ್ಕೆ ಸಿ ಅಂತ ಬರುತ್ತೆ. ಇದೇ ಪ್ರಾಬ್ಲಮ್ ನಿಮ್ಗೆ ಏನಾದ್ರೂ ಈ ಜಾಗದಲ್ಲಿ ಕೊಟ್ಬಿಟ್ಟು ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಕೊಟ್ಟು ನಿಮ್ಗೆ ಲಿಮಿಟ್ ಎಲ್ಲಿಂದ 0 to 1 ಅಂತ ಹಾಕಿದಿದ್ರೆ ಇದು ಫೈನೈಟ್ ಇಂಟೆಗ್ರಲ್ ಆಗ್ತಾ ಇತ್ತು. ಅವಾಗ ಏನಾಗ್ತಿತ್ತು ಆನ್ಸರು ಎಕ್ಸ್ ಸ್ಕ್ವೇರ್ ಬೈ 2 ಆಗ್ತಿತ್ತು. ಹೆಂಗ್ ಬರಿಬೇಕಾಗಿತ್ತು, 0 to 1 ಅಂತ ಬರಿಬೇಕಾಗ್ತಿತ್ತು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇದರಲ್ಲಿ 1/2 ನ ಕಾನ್ಸ್ಟೆಂಟ್ ಆಚೆ ತೆಗಿತೀರಿ, ಉಳಿಯೋದೇನು ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ 0 to 1 ಅಂತ ಬರೀತೀರಿ. ದಟ್ ಇಸ್ ವಾಟ್ ಲೋಯರ್ ಲಿಮಿಟ್ ಟು ಅಪ್ಪರ್ ಲಿಮಿಟ್ ಇದೆ. ಯಾಕೆ ಸರ್ ಇಲ್ಲಿ 1/2 ಅನ್ನೋದನ್ನ ಆಚೆ ತಗೊಂಡ್ರಿ ನಾವು. 1/2 ಕಾನ್ಸ್ಟೆಂಟ್ ಹೆಂಗೆ ಸರ್, ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಬೈ 2 ಅಂತಿದೆ, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಬೈ 2 ಅಂತಿದೆ. ಇದನ್ನ ನಾವೇನಂತ ಬರೀಬಹುದು, 1/2 ಇಂಟು ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ಕರೆಕ್ಟಾ? ಸೊ ಈ ಎಕ್ಸ್ ಸ್ಕ್ವೇರ್ ನ ಒಳಗಡೆ ಬರ್ಕೊಂಡು 1/2 ಆಚೆ ತಗೊಂಡಿದ್ದೀನಿ. ಸೊ ಲಿಮಿಟ್ 0 to 1 ಅಂತ ಇಲ್ಲಿ ಕ್ಲಿಯರ್ ಆಗಿ ನೋಡ್ಕೊಂಬಿಡಿ. ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನಿಮಗೆ, ನನ್ನ ಇಂಟೆಗ್ರೇಷನ್ ವಿಡಿಯೋಸ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ 1/2 ಇಲ್ಲಿ ನಿಮ್ಗೆ ಬೇಕಾಗಿರೋದು ಎಕ್ಸ್ ಸ್ಕ್ವೇರ್ ಇಲ್ಲಿಂದ ಇಲ್ಲಿಗೆ 0 to 1 ಅಂತ ಸೇಮ್ ಮೇಲೆ ಸ್ಟೆಪ್ ನ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ 1/2 ಬರ್ಕೋತೀರಾ. ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಏನ್ ಮಾಡ್ಬೇಕು, ಇದನ್ನ ಅಪ್ಪರ್ ಲಿಮಿಟ್ ಅಂತ ಕರೀತಾರೆ, ಇದನ್ನ ಲೋಯರ್ ಲಿಮಿಟ್ ಅಂತ ಕರೀತಾರೆ. ಫಸ್ಟ್ ನಾವು ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ಬೇಕು. ಯಾವುದಕ್ಕೆ, ಎಕ್ಸ್ ಜಾಗದಲ್ಲಿ. ಎಕ್ಸ್ ಜಾಗದಲ್ಲಿ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದಾಗ 1 ಸ್ಕ್ವೇರ್ ಮೈನಸ್ ಎಕ್ಸ್ ಜಾಗದಲ್ಲಿ ಲೋಯರ್ ಲಿಮಿಟ್ 0 ಅಪ್ಲೈ ಮಾಡಿದಾಗ 0 ಸ್ಕ್ವೇರ್ ಆಗುತ್ತೆ. ಸೊ ದಿಸ್ ಒನ್ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಟ್ ಇದು 1/2 ಇದೆ. ಸೊ 1 ಸ್ಕ್ವೇರ್ ಏನಾಯ್ತು, 1 ಆಯ್ತು, ಮೈನಸ್ 0 ಆಯ್ತು. ಸೊ 1 ಮೈನಸ್ 0 ಅಂದ್ರೆ ಏನು, 1 ಕರೆಕ್ಟಾ? ಸೊ 1/2 ಇಂಟು 1 ಆಯ್ತು. ಅಲ್ಲಿಗೆ ಆನ್ಸರ್ ಏನ್ ಬಂತು ನಿಮ್ಗೆ, 1/2 ಬಂತು. ನೋಡಿ, ದಿಸ್ ಇಸ್ ಕಾಲ್ಡ್ ಆಸ್ ಫೈನೈಟ್ ಇಂಟೆಗ್ರಲ್ ಅಂತ ಕರೀತಾರೆ. ಸೊ ಇದು ನಮಗೆ ಒಂದು ಸಿಂಪಲ್ ಲಾಜಿಕ್ ನೆನ್ಪಿಟ್ಕೊಳ್ಳಿ. ಕ್ರೂಡ್ ಮೆಥಡ್ ಅಲ್ಲಿ ಯಾವಾಗ ನಿಮ್ಗೆ ಇನ್ಫೈನೈಟ್ ಅಂತ ಮಾಡ್ತಿರೋ ಅಥವಾ ಈ ತರ ಕಗಡೆ ಮತ್ತೆ ಮೇಲೆ ಲಿಮಿಟ್ ಕೊಟ್ಟಿರಲ್ವೋ, ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಹ್ಯಾಂಡ್ ಬುಕ್ ಅಲ್ಲಿ ಫಾರ್ಮುಲಾಗಳಿಗೆ, ಇವೆಲ್ಲ ನಾವು ಪ್ಲಸ್ ಸಿ ಬರೆಯುವಂಥದ್ದು. ಪ್ಲಸ್ ಸಿ ಬರುತ್ತೆ, ಪ್ಲಸ್ ಸಿ ಬರುತ್ತೆ, ಪ್ಲಸ್ ಸಿ ಬರುತ್ತೆ. ಇದೆಲ್ಲ ಪ್ಲಸ್ ಸಿ ಕೊಟ್ಟಿಲ್ಲ ಅಷ್ಟೇ, ನೀವು ಅರ್ಥ ಮಾಡ್ಕೊಬೇಕು. ಸೊ ಇದೆಲ್ಲ ಪ್ಲಸ್ ಸಿ ಬರುತ್ತೆ. ಯಾವಾಗ ಫೈನೈಟ್ ಬರುತ್ತೋ ನೋಡಿ, ಇಲ್ಲಿ ಅರ್ಥ ಮಾಡ್ಕೊಬೇಕು. ಇಲ್ಲ ಲಿಮಿಟ್ ಕೊಟ್ಟಿದ್ದಾರೆ, ಇದೆಲ್ಲ ಫಾರ್ಮುಲಾಗಳಿದೆ ಆಕ್ಚುಲಿ. ಸೊ ಈ ಫಾರ್ಮುಲಾಗಳನ್ನ ನೀವು ಅರ್ಥ ಮಾಡ್ಕೊಬಹುದು. -a ಟು +a, 0 to 2a ಇದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಇದೆಲ್ಲ ಏನಪ್ಪಾ ಅಂದ್ರೆ ಇದು ಫೈನೈಟ್ ಇಂಟೆಗ್ರಲ್ ಅಂತ ಅನ್ಸ್ಕೊಳುತ್ತೆ. ಓಕೆನಾ? ಸೊ ಈ ಇಂಟೆಗ್ರೇಷನ್ ಫಾರ್ಮುಲಾಗಳನ್ನ ನನ್ನ ಫಾರ್ಮುಲಾ ಶೀಟ್ ಅಲ್ಲಿ ಕೊಟ್ಟಿದ್ದೀನಿ, ಅದನ್ನ ಒಂದ್ಸತಿ ತರುವಾಗಿ ನೋಡ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬರ್ನೌಲಿಸ್ ಥಿಯರಂ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಅಂದಾಗೆ ಇದು ನಿಮ್ಮ ಹೊಸ ಚಾನಲ್ ಆಗಿರೋದ್ರಿಂದ ಅದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.